ಅಯ್ಯೋ ಶ್ರದ್ಧಾ ಅಳಬೇಡ ಪ್ಲೀಸ್. ಪ್ರತಿ ಸಲ ಯಾಕೆ ನಿಮ್ ವಿಷಯದಲ್ಲಿ ಆ ದೇವ್ರ ದ್ರೋಹ ಮಾಡ್ತಾನೆ ಭುವನ್? ಯಾಕೆ ನಮ್ಗೆ ಹೇಗೆಲ್ಲ ಆಗುತ್ತೆ? ಅದನ್ನ ದ್ರೋಹ ಅಂತ ಯಾಕಂತಿದ್ದೆ ಶ್ರದ್ಧಾ? ನಿನ್ ಗಂಡಿನಿಂದ ಇನ್ನೊಬ್ರಿಗೆ ಒಳ್ಳೇದಾದ್ರೆ ಅವ್ರ ಹಾರೈಕೆನೆ ನಿನ್ ತಾಳನ್ ಭದ್ರ ಮಾಡಲ್ವಾ? ಹೇಗ್ ನಂಬ್ಲಿ ಭುವನ್? ಅದು ಇಷ್ಟೆಲ್ಲ ಆದ್ಮೇಲೆ ಅವತ್ ನೋಡಿದ್ರೆ ಅಪ್ಪಾಜಿನ ಬಚಾವ್ ಮಾಡಕ್ ಹೋಗಿ ಭುಜಕ್ಕೆ ಪೆಟ್ ಮಾಡ್ಕೊಂಡಿದ್ರಿ. ಇವತ್ ನೋಡಿದ್ರೆ ಪ್ರಾಣನೇ ಬಲಿ ಕೊಡಕ್ ಹೋಗಿದ್ರಿ. ಅಯ್ಯೋ ಶ್ರದ್ಧಾ, ನಿಮ್ ಶಾಲೆ ಪಾಠದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಓದಿದೀಯಾ? ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವ್ರು ಸತ್ ಮೇಲೂ ಜಗತ್ತು ಸದಾ ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರುತ್ತಂತೆ. ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರು ಜೀವಂತವಾಗಿರೋವಾಗಲೂ ಕೂಡ ಜಗತ್ತು ಮರೆತು ಬಿಡುತ್ತೆ. ಹೇಳು, ನಿನ್ನ ಗಂಡ ಆ 10ರಲ್ಲಿ 11 ಆಗ್ಬೇಕಾ? ಭುವನ್, ನನ್ನ ಮಾತು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಜೀವ ಇದ್ರೆ ತಾನೆ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕಾಗೋದು. ಮೊದಲು ಈ ಮೊಂಡು ಬಿದ್ದಿದ್ ಬಿಡಿ. ನೋಡಿ, ನಿಮಗೆ ನೀವು ಬೇಡದೇ ಇರ್ಬೋದು, ಆದ್ರೆ ನನಗೆ ನನ್ನ ಗಂಡ ಬೇಕು. ಹಾಗಾದ್ರೆ ನಂದೊಂದು ಕಂಡೀಷನ್. ಏನದು? ನನಗೊಂದು ಮುದ್ದು ಬೇಕು. ಒಂದಲ್ಲ 1000 ಕೊಡ್ತೀನಿ, ಆದ್ರೆ ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ನಮ್ಮ ಮಗು ಅಳು ನೋಡೋ ಟೈಮ್ ಇದು, ನೀನು ಅಳೋದನ್ನಲ್ಲ. ಆಸೆ ನೋಡು. ಆಸೆ ಇಲ್ದಿರುತ್ತೆ ಶ್ರದ್ಧಾ, ನಮ್ದು ಅಂತ ಒಂದು ಸಂಸಾರ ಬೇಕಲ್ವಾ? ಕಮ್ಮಿ ಮಾಡಿದೆ ನಿಂಗೆ? ದಿನ ನಿಂಗೆ ಬಂದು ಕೈ ಮುಗುದಿಲ್ಲ? ದಿನ ನಿಂಗೆ ಅಭಿಷೇಕಕ್ಕೆ ನೀರು ತಂದು ಹಾಕುದಿಲ್ಲ? ಕಾಯಿ ಹೊಡಿತಿರ್ಲಿಲ್ಲ? ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟ ಇಡೀ ದೇವಸ್ಥಾನ ಸುತ್ತಾಗ್ತಿರ್ಲಿಲ್ಲ? ಹೇಳು ದೇವ್ರೆ ಹೇಳು, ಇಷ್ಟೆಲ್ಲ ಮಾಡಿದ್ಮೇಲೂ ಯಾಕೆ ದೇವ್ರೆ ನಂಗೆ ರಾಜ್ಕುಮಾರಿಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಿ? ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಾಯ್ತು, ಇನ್ನು ನಿಂಗೆ ಗೊತ್ತಾತಿಲ್ಯ? ಹಾಗಿದ್ಮೇಲೆ ಯಾಕೆ ನೀನು ಯಾವಾಗಲೂ ಕೆಟ್ಟವ್ರ ಪರ? ಹಾಗ ನೀನು ಕೆಟ್ಟವನ? ನೀ ನನ್ನ ಭುವನ ಉಳಿಸಿ ಕೊಡ್ಲಿಲ್ಲ ಅಂದ್ರೆ ನಾ ಎಂತ ಮಾಡ್ತ ನಂಗೆ ಗೊತ್ತಿಲ್ಲ. ಕೊನೆ ತನಕ ಅವ್ರ ಜೊತೆಗಿರೋಕ್ ಆಸೆ, ಕೊನೆ ತನಕ ಅಂದ್ರೆ ಮುದ್ಕೆ ಆಪು ತನಕ. ಅಷ್ಟ್ರೊಳಗೆ ಅವ್ರಿಗೆ ಅಂತಾದ್ರು ಆರೆ ಆವತ್ ನಂದು ಕೊನೆ ಅಂತ ಅರ್ಥ, ನೆನ್ಪಿಡ್ಕೊ. ಹಾಯ್ ಸವಿತಾ, ಎಂತ ಅದೇ ಕಳ್ತಿದ್ದೆ? ಚಾಕ್ಲೇಟ್ ಬೇಕಾ? ಲಾಲಿಪಾಪು? ಮತ್ತೆ ಎಂತಾಯ್ತು? ಎಂತ ಇಲ್ಲ, ನಾವು ಹೆಂಗ್ಸ್ರ ಹಂಗೆ ಸುಮ್ಮನೆ ಆಡತ್ತು, ಹಾಗತ್ರ ಮಾತ್ರ ನಮ್ಗೆ ಸಮಾಧಾನ ಆತ್ತು. ಅದು ಗೊತ್ತಿತ್ತು. ಎಂತ ಗೊತ್ತಾಯ್ತು? ಭುವನನ ಬಗ್ಗೆ ಅಲ್ದ ನಿನ್ನ ಯೋಚನೆ? ಹ್ಞೂ ಪಚ್ಚಿ, ಪಾಪ ಭುವನ್ ಎಂತ ತಪ್ಪು ಮಾಡಲಿಲ್ಲ, ಆದರೂ ದೇವ್ರು ಅವನಿಗೆ ಯಾವತ್ತೂ ನೋವು ಕೊಡ್ತ. ಅವನ ಪಾಡಿಗೆ ಅವ್ನು ಕೆಲಸ ಮಾಡೋಕ್ಕೂ ಬಿಡುವುದಿಲ್ಲ, ಸುಮ್ಮನೆ ಏನಾದರೂ ಅಂತಂದಿಟ್ಟು ಆಟ ನೋಡ್ತಾ. ಓ ಸವಿತಾ, ನಿಮ್ಮ ಮೊದಲು ಅಳು ನಿಲ್ಸ್ ಮಾರೈತಿ, ನಿನ್ನ ಅಳು ಕೇಳೋಕ್ಕಾತಿಲ್ಲ. ನೀ ಅಳ್ತಾ ಇದ್ರೆ ಈ ಗಂಟೆ ಡಣ್ಣ ಹೊಡಿವಾ ಅಂತಿತ್ತು. ಹೊಡಿದ ಬೇಡ ಅಲ್ದ? ಹಾಂ, ಆ ದೇವ್ರು ಹಾಗೆಯ, ಯಾರಿಗೆ ಎಂತ ಬೇಕೋ ಅದನ್ನ ಕೊಡೋದಿಲ್ಲ, ಸಾಮ ಇರೋಕ್ಕೆ ಬಿಡೋದಿಲ್ಲ. ಕೊನೆಗೆ ಎಲ್ಲ ಅವನೇ ಸಮ ಮಾಡ್ತ. ಹಾಂ, ಅಲ್ಲ ನೀ ಹಿಂಗೆ ಹೇಳ್ತಾ ಕೂತ್ರೆ ಅಲ್ಲಿ ಕಮಲಕ್ಕಂಗೆ ಕೆಲಸ ಮಾಡ್ಕೊಡೋರು ಯಾರು? ಹೋಗಿ ಕೆಲಸ ಮಾಡ್ಕೊಡು.
ದೇವರೆಲ್ಲ ಸಮ ಮಾಡ್ತಾರೆ. ಹೋಗು. ಖಂಡಿತ ನೋಡ್ಕೊತಲ್ಲ. ಈ ಪಚ್ಚಿ ಹೇಳ್ದನೇ ಇಲ್ಯಾ, ಮುಗೀತು, ಎಲ್ಲ ನೋಡ್ಕೊತ. ನೀವು ಹೋಗಿ. ಬಿಡಿ ಮರ, ಕೈ ಬಿಡಿ, ಕೈ ಬಿಡಿಯ, ಕೈ ಬಿಡಿಯ. ಅಲ್ಲ ಅಲ್ಲ ದೊಡ್ಡವ್ರೆ, ಅಲ್ಲ ನಿಮ್ಮ ಜನಗಳನ್ನ ಯಾವನನ್ನು ಎಳ್ಕ ಬಂದ್ರೆ ಗೊತ್ತಿತ್ತ ಈಗ ಹೇಳಿ. ಅವ್ರಿಗೆ ನೀವೇ 4 ಬಡ್ದು ಬುದ್ಧಿ ಹೇಳಿ. ಬಡಿರೋ ಬಡಿರೋ ಏನು ಯಾರಿಗೆ ಬಿಡುವುದಾ? ನಿಮ್ಗಂತ ಕಣ್ಣಿ ಹುಳಗಳ ಬಿದ್ದಿತ್ತ ಮರ್ರೆ. ನಾನು ಪಚ್ಚಿ ಅಲ್ಲ, ಶಾಲೆ ಹೆಡ್ ಮಾಸ್ಟರ್ ನಾನು. ನಂಗೂ ಈ ಊರಾಗ ಮರ್ಯಾದೆ ಇತ್ತು. ನೀನು ಮಾಸ್ಟರ್ ಅಲ್ಲ, ರಿಂಗ್ ಮಾಸ್ಟರ್. ಚೆನ್ನಾಗಿ ಆಟ ಆಡಿಸ್ತೀಯ. ನಾವು ನೋಡು, ನೀನು ಹೇಳಿದ ತರ ಸರ್ಕಸ್ ಕೋತಿಗಳ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಜಿಗಿತಾ ಇರ್ತೀವಿ. ಅಲ್ಲ ನಿಮ್ಮನ್ನು ಜಿಗುವಂತ ಕೆಲಸ ನಾ ಎಂತ ಮಾಡ್ತೀವಿ ಮರ್ರೆ? ಅದಕ್ಕೆ ಯಾಕೆ ಮಾತಾಡ್ತಾ ಇದ್ರಿ? ಅಲ್ಲ ನಾನು ಏನ್ ಮಾಡಿದ್ದೀನಿ ಹೇಳಿ. ನಿಮ್ಗೆ ನನ್ನ ಮೇಲೆ ಅಂತಾರ ಅನುಮಾನ ಇತ್ತಾ? ಓ, ನೀನು ಏನ್ ಮಾಡಿದೀಯ ಅಂತ ನಾನು ರಿವೈಂಡ್ ಮಾಡಿಸ್ಬೇಕಾ? ಇವನಿಗೆ ರಿವೈಂಡ್ ಮಾಡಿಸ್ರೋ. ಈಗ ಬೇಡ, ಮೈಯನ್ನು ಮುಟ್ಬೇಡಿ. ಎಂತ ಎಂತ ಹೇಳ್ತೀರಿ ನೀವು? ನಂಗೆ ಗೊತ್ತಾಯ್ತು ನೀವು ಯಾಕೆ ಈ ನಮ್ಮನೆ ರೊಚ್ಚಿಗೆ ಇದ್ದೀರಿ ಅನ್ನೋ ನಂಗೆ ಗೊತ್ತಾಯ್ತು. ಆ ಶಂಕರಣ್ಣನ ಶೂಟೌಟ್ ವಿಷಯ ನಾನೇ ಅವ್ರಿಗೆ ಹೇಳಿದಿ ಅಂದೇಳಿ ನಿಮ್ಗೆ ನನ್ನ ಮೇಲೆ ಅನುಮಾನ ಅಲ್ದಾ? ಉಗ್ರಪ್ಪ, ಇವನನ್ನ ಸಿಗದು ಶಾಲೆ ಬಾಗಿಲಿಗೆ ನೇತಾಕಿ. ಬೇಡ ಗಜೇಂದ್ರ, ನನ್ನ ಜೀವನದಲ್ಲಿ ಇಲ್ಲಿ ತನಕ ಒಂದು ಕೊಲೆನೂ ಮಾಡಿಲ್ಲ. ಹಾಗಾದ್ರೆ ಇದು ಒಳ್ಳೆ ಅವಕಾಶ. ಹೋಗ್ರೋ, ಬಂದೂಕ್ ತಗೊಂಬರ್ರಿ. ಅಯ್ಯಯ್ಯೋ, ನೀವೆಂತ ಹಿಂಗೆ ಮಾತಂಗೆ ಜೀವ ತೆಗಿತಿದ್ರಿ. ಎಲ್ಲ ವಿಷಯ ಹೇಳ್ತಿ ನೀವು, ಸುಮ್ಮನೆ ಗಡಿಬಿಡಿ ಮಾಡಬೇಡಿ ಮರ್ರೆ. ಹೋಯ್ ತಮ್ಮಯ್ಯ, ಹೋಯ್. ಏನೋ ಹೇಳೋದು ನೀನು, ಹೆಸರಿಗಷ್ಟೇ ಹೆಡ್ ಮೇಸ್ಟ್ರು ನೀನು. ನಿನಗ್ ಪಾಠ ಮಾಡಕ್ ಬರಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು. ಅದು ಎಂತಾರು ಆಯ್ಲಿ ಬರ್ರೆ. ಒಂದು ನಿಮಿಷ ನನ್ನ ಮಾತು ಕೇಳಿ. ಅವತ್ತ ಭುವನ್ನು ನಾನು ಕಿಡ್ನಾಪ್ ಮಾಡ್ದ. ಹಂಗಿಂಗೆ ಸಾಯಿಸಲ್ಲ ನಾನು. ಮೊದಲು ನಿನ್ನ ಬೆರಳು ಕಟ್ ಮಾಡಿ, ಆಮೇಲೆ ನಿನ್ನ ಕಾಲು ಕಟ್ ಮಾಡಿ, ಆಮೇಲೆ ಏನೇನೇನೋ ಕಟ್ ಮಾಡಿ ಇಂಚಿಂಚಾಗಿ ಸಾಯಿಸ್ಬಿಡ್ತೀನಿ. ಅವನು ಇಷ್ಟ ಆಯ್ತು ಕಣಿ. ಇದೆಂತದ್ದು ಗೊತ್ತಿಲ್ಲದೆ ನೀನು ನಿಮ್ಮ ಜನನ ಕಳಿಸಿಲ್ಲ ತನಕ ಹೆರ್ಗ ಬಂದ್ರಿ. ನಾನು ಇಷ್ಟು ದಿನ ನಿಯತ್ತಂಗೆ ನಂಬಿಕೆ ಇಟ್ಕೊಂಡು ಬಂದು ಪಟೇಲ್ರ ಮನೆಗೆ ನಂಗೆ ಹೊಡುವ ಪರಿಸ್ಥಿತಿ ಬರ್ತಂದು ನಾ ಹೇಳ್ತಿರಲ್ಲ. ನಮ್ಮ ರಾಜೇಂದ್ರ ಪಟೇಲ್ ಇದ್ರೆ ನೀನು ಮನೆ ಎಡಕ್ಕೆ ಬಿಡ್ತಿದ್ದೀರಾ? ಈ ನಮ್ಮ ಮನೆ ಅವಮಾನ ಬಿಡ್ತೀರಿ ನಂಗೆ. ಹೋಗ್ಲಿ ಬಿಡಿ ಹೆಡ್ಡು, ನೀನು ಈ ಥರ ಸಿಕ್ಕಾಕೋತೆ ಅಂತ ನಮ್ಗೆಲ್ಲಿ ಗೊತ್ತಿತ್ತು. ಹೋಗ್ಲಿ ಬಿಡು, ಬಿಟ್ಟಾಕು. ಎಂತ ಬಿಡುದು? ಅದೆಲ್ಲ ಅವೈಲಿ ಆ ಪಚ್ಚಿ ಬೋನೊಟ್ಟಿ ಸೇರ್ಕೊಂಡು ನನ್ನ ಎಳ್ಕೊಂಡು ಬದೀತ ನಿಮ್ಗೆ. ಏನೋ ಪಚ್ಚಿನ? ಏನಂದೆ? ಪಚ್ಚಿನ? ಹೌದೇ? ನೀವೆಣ್ಸ್ಕೊಂಡಾಗೆ ಆ ಪಚ್ಚಿಗ ನಮ್ಮ ಪಾರ್ಟಿ ಅಲ್ಲ. ಆ ಶಂಕರಣ್ಣ ಮನೆ ಕೆಲಸ ಸೇರ್ಕೊಂಡು ಅವ್ರ ಜನವೇ ಆಗಿಬಿಟ್ಟಿದ. ಇನ್ನೂ ಅವನು ನಂಬ್ಕೊಂಡ್ರೆ ನಿಮ್ಮ ಗೋರಿನ ನೀವೇ ತೋಡ್ಕೊಂಡು ನಿಮ್ಮ ಮೇಲೆ ನೀವೇ ಮಣ್ಣಿ ಅಳ್ಕೊಂಡು ಅದ್ರ ಮೇಲೆ ನೀವೇ ಒಂದು ತುಳಸಿ ಗಿಡ ನೆಟ್ಕೊಂಡಂಗೆ ಸೈ.
ಅಂದುಕೊಂಡಿದ್ದೆ ಉಗ್ರಪ್ಪ. ನಮ್ಮ ಮಧ್ಯೆ ಇದ್ದು ನಮ್ಗೆ ಚಟ್ಟ ರೆಡಿ ಮಾಡಿಬಿಟ್ಟ ಬಡ್ಡಿ ಮಗ. ಹೋಗ್ರೋ, ಆ ಪಚ್ಚಿ ಎಲ್ಲಿದ್ರು ಹುಡುಕಿ 4 ಬಾರ್ಸಿ ಎತ್ಕೊಂಬತ್ತು. ನಿಮ್ದು ಒಳ್ಳೆ ಕಥೆ ಮಾಡ್ರೆ. ನಿಮ್ಗೆ ಇಷ್ಟು ಬೇಗ ಗರಳು ಬರೋಳತ್ತ ನಾನು ಎಣಿಸಿಲ್ಲ. ಪ್ರಾಮಿಸ್ ಮಾಡಿ ಭುವನ್, ಪ್ಲೀಸ್ ನನಗೋಸ್ಕರ ಆಣೆ ಮಾಡಿ. ಇಲ್ಲಿದ್ದಷ್ಟು ದಿನ ನೀವು ಒಬ್ಬರಲ್ಲ ಒಬ್ಬರಿಗೋಸ್ಕರ ಕಷ್ಟನ ನಿಮ್ಮ ಮೈ ಮೇಲೆ ಹೇಳ್ಕೋತಾಗಿರಿ. ಹೀಗಿದ್ರೆ ನೀವು ನೆನಪಿದ್ಯಾ, ಸ್ಟೇಜ್ ಹತ್ತಿದ ಕೂಡಲೇ ಜನ ಎಲ್ಲ ಕಿವಿ ಹರಿದು ಹೋಗೋ ಹಾಕಿ ಕೂಕೋತಾ ಇದ್ರು. ಅಂಥ ರಾಜ್ಕುಮಾರ ಇವತ್ತು ನನ್ನಿಂದಾಗಿ ಇಂಥ ಸ್ಥಿತಿಯಲ್ಲಿ. ಪ್ಲೀಸ್ ಭುವನ್, ನೀವೇನು ಮಾತಾಡಬೇಡಿ. ರಾಜ ಯಾವತ್ತಿದ್ರು ಅರಮನೆಯಲ್ಲಿದ್ರೇನೆ ಚಂದ. ನನಗೆ ಮತ್ತೆ ನಿಮ್ಮನ್ನ ರಾಕ್ ಸ್ಟಾರ್ ಭುವನ್ ಆಗಿ ನೋಡೋ ಆಸೆ. ರಾಜನ ಪಕ್ಕ ರಾಣಿ ಇಲ್ಲ ಅಂದರೆ ಧ್ವನಿ ಮನಸ್ಸು ಎರಡು ಒಡೆದೋಗುತ್ತೆ ಶ್ರದ್ಧಾ. ಮತ್ತೆ ಹಾಡು ಹುಟ್ಟಲ್ಲ. ನನ್ನ ಮೇಲೆ ಆಣೆ ನೋಡಿ, ನೀವು ನನ್ನನ್ನು ಮರ್ತು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿದ್ದೆಲ್ಲ ಸರಿ ಹೋಗೋ ತನಕ ನಾನು ಇಲ್ಲಿದ್ದು ಬರ್ತೀನಿ. ಆದ್ರೆ ನೀವು ಈ ತಕ್ಷಣ ಊರು ಬಿಡಿ ಪ್ಲೀಸ್. ಅಂದರೆ ಇಂಡೈರೆಕ್ಟ್ ಆಗಿ ನನ್ನ ಹೇಳಿ ಆಗೋಂತಿದ್ಯಾ? ಯಾಕೆ ಬೇರೆ ತರ ಯೋಚನೆ ಮಾಡ್ತೀರಿ ಭುವನ್? ನಿಮ್ಮ ಧೈರ್ಯ ಪ್ರದರ್ಶನ ಮಾಡೋ ಸಮಯ ಇದಲ್ಲ. ತಲೆ ಗಟ್ಟಿ ಇದೆ ಅಂತ ಹೋಗಿ ಬಂಡೆಗೆ ಚಚ್ಕೊಳೋದಕ್ಕಾಗಲ್ಲ. ನಾನಂತೂ ನನ್ನ ಗಂಡನ ಪ್ರಾಣನ ಯಾವ ಯಮನ್ ಕೈಲೂ ಕೊಡೋದಿಲ್ಲ. ನೋಡಿ, ಆಣೆ ಮಾಡಿ ನೀವು ಮತ್ತೆ ಯಾವತ್ತೂ ಈ ಊರಿಗೆ ಕಾಲಿಡಲ್ಲ, ಬೆಂಗಳೂರಿಗೆ ಹೋಗಿ ನನ್ನ ಬಗ್ಗೆ ಕೊರಗಲ್ಲ ಅಂತ ನಾನು ಯಾವತ್ತಿದ್ರು ನಿಮಗೆ ಸೇರ್ಬೇಕಾಗಿರೋಳು. ಆಣೆ ಪ್ರಮಾಣ ಮಾಡಿ ಯಾವ್ದಾರು ಮೆಚ್ಚಬೇಕಾಗಿಲ್ಲ ಶ್ರದ್ಧಾ. ಬೇಕಾಗಿಲ್ಲ. ನಿನ್ನ ಆಸೆ ಹಂಗೆ ಆಗಲಿ. ಈ ಊರಿಗೆ ವಾಪಸ್ ಬರ್ಬೋದು ತಾನೆ? ಸರಿ, ಆಯ್ತು. ಅವತ್ತು ನೀವು ನನಗೆ ಒಂದೇ ಒಂದು ದಿನ ಟೈಮ್ ಕೊಡು, ನಾನು ಎಲ್ಲ ದಿನ ಸರಿ ಮಾಡ್ತೀನಿ ಅಂತ ಹೇಳಿ ಕೊನೆಗೂ ನನ್ನನ್ನು ಈ ಊರಲ್ಲಿ ಉಳಿಸ್ಕೊಂಡ್ಬಿಟ್ರೆ. ಆದರೆ ನಾನು ಇವತ್ತು ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಊರಿಂದಾನೇ ಹೊರಗೆ ಹಾಕ್ತಿದ್ದೀನಿ. ಎಷ್ಟು ಕೆಟ್ಟೋಳಲ್ವಾ ಭುವನ್ ನಾನು? ನನ್ನ ಹೆಂಡತಿ ಏನೇ ಡಿಸಿಷನ್ ತೊಗೊಂಡ್ರು ಕರೆಕ್ಟಾಗೆ ತೊಗೊಂಡಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಬೇಜಾರಾಗ್ಬೇಡ ಶ್ರದ್ಧಾ. ನಿನ್ನೆ ನಮ್ದು ಇನ್ಯಾರು ನಂಬಲಿ ನಾನು? ಥ್ಯಾಂಕ್ಸ್ ಭುವನ್, ನನ್ನ ನಂಬಿದ್ದಕ್ಕೆ. ಹಾಂ, ಇನ್ನೊಂದು ಮಾತು, ನೀವು ಈ ಊರು ಬಿಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಪಟೇಲನ್ ಮನೆಯವರು ನಿಮ್ಗೇನಾದರೂ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅಪಾಯ ತಪ್ಪಿದ್ದಲ್ಲ. ಸರಿ ಶ್ರದ್ಧಾ. ಭುವನ್, ದಣಿಗಳೇ, ಏನೋ ಪೀಠಿಗೆ ಹಾಕಕ್ಕೆ ಬಂದಿರೋ ಹಾಗಿದೆ. ದಣಿಗಳೇ, ನಾನು ಕೆಲಸ ಮಾಡದೇ ಇರೋಕ್ಕಾಗ್ತಿಲ್ಲ, ನಾನು ತೋಟಕ್ಕೆ ಹೋಗ್ತೀನಿ, ನಾನು ತಡಿಬೇಡಿ ಅಂತ ಏನಾದ್ರು ಹೇಳಕ್ಕೆ ಬಂದೆ ನೀನು? ನೋಡು ಭುವನ್,
ನೀನೇನು ಹುಷಾರಾಗಿಲ್ಲ, ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ. ಅಲ್ಲ, ಗಾಯ ಕೂಡ ಒಣಗಿಲ್ಲ, ಅಂಥದ್ದೇನು ಅರ್ಜೆಂಟ್ ಈಗ? ಅಲ್ಲ ದಿನಗಳೇ, ಅದು ನೀನೇನು ಹೇಳ್ಬೇಡ ಭುವನ್, ನೀನೆಂಥ ಸ್ವಾಭಿಮಾನಿ ಅಂತ ನನಗೆ ಗೊತ್ತಿದೆ. ಸುಬ್ರಾಯನ್ ಮಂಡಿಗೆ ಬಾಳೆಗೊನೆ ಕೊಡೋಕೆ ಹೋದಾಗ ಟೀ ಕೊಟ್ಟರೆ ಉಳಿದರೆಲ್ಲರೂ ಟೀ ಜೊತೆ ಬನ್ನು ತಿಂಡಿ ಕೇಳಿ ತಿಂತಾರೆ. ಆದರೆ ನೀನು ಟೀ ಋಣನೂ ನನ್ನ ಮೇಲೆ ಇರಬಾರ್ದು ಅಂತೇಳಿ ನಿನ್ನ ಕಾಸಿನಲ್ಲೇ ಟೀ ಕುಡಿದು ಬರ್ತೀಯ. ಅಲ್ಲ ಕಣೋ ಭುವನ್, ಯಾಕೋ ಕೆಲಸ ಮಾಡ್ತಿಲ್ಲ ಅಂತ ನಿನ್ನನ್ನು ಕೇಳಬೇಕಾದವನು ನಾನೇ ಸುಮ್ಮನಿದ್ದೀನಲ್ಲ. ನನ್ನ ಜೀವ ಉಳಿಸೋದಕ್ಕೆ ಹೋಗಿ ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ದೆ ನೀನು. ಈ ಮನೆ ಆಳು ಅಲ್ವೇ ಅಲ್ಲ ಕಣೋ ನೀನು, ಈ ಮನೆ ಮಗ ಇದ್ದ ಹಾಗೆ. ಕೆಲಸ ಮಾಡೋದೇ ಬೇಡ, ನನ್ನ ಜೊತೆ ಆರಾಮಾಗಿದ್ಬಿಡು. ತಿಂಡಿ ತಿಂದ್ಯಾ? ನೋವು ಸ್ವಲ್ಪ ಕಡಿಮೆ ಆಗಿದೆ ತಾನೇ ಈಗ? ಮೊನ್ನೆ ಡಾಕ್ಟರ್ ಬರ್ಕೊಟ್ಟಿರೋ ಮಾತ್ರೆಗಳೆಲ್ಲ ಖಾಲಿ ಆಗಿದೆ ಅಥವಾ ತರಿಸ್ಕೊಡ್ಬೇಕು? ಆಮೇಲೆ ಆ ಗಾಯಕ್ಕೆ ಕಟ್ಟಿರೋ ಬ್ಯಾಂಡೇಜ್ನ ಚೇಂಜ್ ಮಾಡ್ತಾ ಇದೆಯಾ ತಾನೇ? ಇಲ್ಲಾಂತಂದ್ರೆ ಈ ಸೆಕೆಗೆ ನಂಜಾಗ್ಬಿಡುತ್ತೆ ಕಣೋ. ಈ ಥರ ತಮ್ಮ ಪ್ರೀತಿಯಿಂದ ಕಟ್ಟಾಕಿದ್ರೆ ಯಾವ ಬಾಯಲ್ಲಿ ಹೇಳಲಿ ನಾನು? ತೋಟಕ್ಕೆ ಹೋಗೋಕ್ಕೆ ಬಿಡಲ್ಲ ಅನ್ನೋರು ಇನ್ನು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಸಹಿಸ್ಕೊಳ್ತಾರ? ಭುವನ್, ಏನು ಯೋಚನೆ ಮಾಡ್ತಾ ಇದೆಯೋ? ಹೋಗು, ರೂಮಲ್ಲಿ ರೆಸ್ಟ್ ಮಾಡು. ರೂಮ್ ತನಕ ನಾನು ಬರಲಾ? ಅಲ್ಲ ದಿನಗಳೇ, ನಾನು ವಾಪಸ್ ಊರಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಭುವನ್, ಏನು ಹೇಳ್ತಿದ್ದೆ ನೀನು? ಹೌದು ದನಗಳೇ, ನಿಮ್ಮ ಜೀವಕ್ಕೆ ಅಪಾಯ ಅಂತ ಗೊತ್ತಿದ್ರು ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ನಾನಿಲ್ಲಿರೋದ್ರಿಂದ ನಿಮ್ಮ ಜೀವಕ್ಕೆ ಹೆಚ್ಚು ಅಪಾಯ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಏಯ್ ಭುವನ್, ನೋಡು, ಇವತ್ತು ನಾನು ಜೀವಂತವಾಗಿ ನಿನ್ನ ಎದುರು ನಿಂತು ಮಾತಾಡ್ತಿದ್ದೀನಿ ಅಂತ ಅದು ಕಾರಣ ನೀನು ಕಣೋ. ನೀನು ನಿನ್ನ ತಲೆಗೆ ಯಾರೋ ಏನೇನೋ ತುಂಬಿಟ್ಟಿದ್ದಾರೆ. ನೋಡು, ನೀನು ನನ್ನ ಜೊತೆಗಿದ್ರೆ ನನ್ನ ಮನಸ್ಸಿಗೆ, ಮೈಗೆ, ಈ ಮನೆಗೆ ಬಲ ಕಣೋ. ಈ ಮನೆಗೆ ಬಲ. ಹೋಗೋ ಮಾತೊಂದು ಬಿಟ್ಟು ಬೇರೆ ಏನು ಬೇಕಾದ್ರೂ ಆಡು ನೀನು. ದಣಿಗಳೇ, ನಿಮ್ಮ ಪ್ರೀತಿಯಿಂದ ನನ್ನ ಕಟ್ಟಾಕ್ಬಿಡಿ ದಣಿಗಳೇ. ತುಂಬ ಕಷ್ಟಪಟ್ಟು ನಾನು ಬಲವಂತವಾಗಿ ಒಪ್ಪಿಸ್ಕೊಂಡು ಹೊರಡೋ ನಿರ್ಧಾರ ಮಾಡಿದ್ದೀನಿ. ನಿಮ್ಮ ನೋಡಿದ್ರೆ ಎಲ್ಲಿ ನನ್ನ ನಿರ್ಧಾರ ಬದಲಾಗುತ್ತೋ ಅಥವಾ ನಿಮ್ಮ ಮಾತುಗಳನ್ನು ಕೇಳಿದ್ರೆ ಎಲ್ಲಿ ನನ್ನ ಮಾತು ಮರೆತೋಗುತ್ತೋ ಅನ್ನೋ ಭಯದಲ್ಲಿ ಬಂದಿದ್ದೀನಿ. ನನ್ನನ್ನು ತಡಿಬಿಡಿ ದಣಿಗಳೇ, ಕಳಿಸ್ಕೊಟ್ಬಿಡಿ. ಏಯ್ ಭುವನ್, ಆ ಶ್ರದ್ಧಾ ಅಪ್ಪಾಜಿ ಅಂತಾನೆ ನನ್ನ ಮಗಳಾಗ್ಬಿಟ್ರು. ಆದರೆ ನೀನು ಹಾಗೆ ಕರೀಲಿಲ್ಲ ಅಷ್ಟೇ ವ್ಯತ್ಯಾಸ ಕಣೋ. ಅಷ್ಟೇ ವ್ಯತ್ಯಾಸ. ನೀವಿಬ್ರು ನನ್ನ ಕಣ್ಣುಗಳಾಗ್ಬಿಟ್ರಿ. ಅಲ್ಲ ಕಣೋ, ಒಂದು ಕಣ್ಣು ಕಳ್ಕೊಂಡು ನಾನು ಹೇಗೋ ಇರಲಿ? ಹಾಂ, ನೀವು ಕಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾನು ನನ್ನ ಜೀವನ ನಿಮ್ಮ ಹತ್ರ ಬಿಟ್ಟು ಹೋಗ್ತಿದ್ದೀನಿ ದನಿಗಳೇ.